ಮಹಿಳೆಯೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರನ್ನ ಹೊಳೆನರಸೀಪುರ ಪೊಲೀಸರು ಈಗ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಏನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪೊಲೀಸರಿಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಕಾರ್ನಲ್ಲಿ ತೆರಳುತ್ತಾ ಇದ್ದಂಥ ದೇವರಾಜೇಗೌಡನಲ್ಲಿ ವಶಕ್ಕೆ ಪಡಿಸಿಕೊಳ್ಳಲಾಗಿತ್ತು. ಏನು ಇಲ್ಲಿಂದ ಹೊಳೆನರಸೀಪುರ ಪೊಲೀಸರು ಹಿರಿಯೂರಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಹೊಳೆನರಸೀಪುರದ ಏನು ಸಿಪಿಐ ಕಚೇರಿ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಇಟ್ಟಿದ್ದಾರೆ. ಇದೇನು ನಾವು ನೋಡ್ತಾ ಇದ್ದೀವಿ. ಹೊಳೆನರಸೀಪುರದ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಏನು ಇನ್ಸ್ಪೆಕ್ಟರ್ ಆಫೀಸ್ ಇದು. ಇಲ್ಲಿಗೆ ಬೆಳಗಿನ ಜಾವ 5:30ರಿಂದ 6 ಗಂಟೆ ಸುಮಾರಿಗೆ ಏನು ಬಾಣಾವರ PSI ಸುರೇಶ್ ಅವರು, ಅರಕಲಗೂಡು PSI ಕಾಳೇಗೌಡ ಹಾಗೆ ಹಳ್ಳಿ ಮೈಸೂರು PSI ಸಲ್ಮಾನ್ ಅವರ ನೇತೃತ್ವದ ತಂಡದಲ್ಲಿ ಸುಮಾರು 6ಕ್ಕೂ ಹೆಚ್ಚು ಪೊಲೀಸರು ಹೋಗಿದ್ರು. ಅಲ್ಲೇನು ನಾವು ಕಾಣ್ತಿದ್ವಿ ಅದೇ ಕೊಠಡಿಯಲ್ಲಿ ಈಗ ದೇವರಾಜೇಗೌಡರನ್ನ ಇಡಿಸಲಾಗಿದೆ. ಏನು ಏಪ್ರಿಲ್ 1ನೇ ತಾರೀಕು ಸಂತ್ರಸ್ತ ಮಹಿಳೆಯೊಬ್ಬರು ವಕೀಲ ದೇವರಾಜೇಗೌಡ ಅವ್ರನ್ನ ನಾವು ಆಸ್ತಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಪರ್ಕ ಮಾಡಿದಾಗ ಅವ್ರು ಪರಿಚಯ ಆಗಿದ್ದರು. ಸೊ ಆ ನಂತರದಲ್ಲಿ ಅವರು ತಮಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತಕ್ಕಂಥ ಆರೋಪದಲ್ಲಿ ಅವ್ರ ಮೇಲೆ ದೂರನ್ನು ಕೂಡ ಕೊಟ್ಟಿದ್ರು. ಅದ ಆಧಾರದಲ್ಲಿ ಏಪ್ರಿಲ್ 1ನೇ ತಾರೀಕು ಅವ್ರ ಮೇಲೆ FIR ದಾಖಲಾಗಿತ್ತು. ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ 37 ಎಕರೆಯಲ್ಲಿ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಅದ ನಂತರದಲ್ಲಿ ಅವರು ಮೇ 8ನೇ ತಾರೀಕು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಅರ್ಜಿ ವಿಚಾರಣೆ ನಡೀತಿರುವಾಗ ನಿನ್ನೆ ರಾತ್ರಿ ಹೊಳೆನರಸೀಪುರ ಪೊಲೀಸರ ಅಧಿಕೃತ ಮಾಹಿತಿಯ ಮೇಲೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ಕಾರ್ನಲ್ಲಿ ತೆರಳ್ತಾ ಇದ್ದಂಥ ದೇವರಾಜೇಗೌಡರನ್ನ ಅಲ್ಲಿಯ ಪೊಲೀಸರು ವಶಕ್ಕೆ ಪಡೆದಿದ್ರು. ಸೊ ಅವ್ರು ವಶಕ್ಕೆ ಪಡೆದುಕೊಂಡ ನಂತರ ಹೊಳೆನರಸೀಪುರ ನಗರ ಠಾಣೆಯ ಪೊಲೀಸರ ಇಲ್ಲಿಂದ ತೆರಳಿ ಅವ್ರನ್ನ ಈಗ ಇಲ್ಲಿಗೆ ಕರ್ಕೊಂಡು ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ದೇವರಾಜೇಗೌಡರ ಕಾರ್ ಕೂಡ ಇದೆ, ಇನೋವಾ ಕಾರ್. ಆ ಕಾರ್ನಲ್ಲೇ ಅವರು ಬೆಂಗಳೂರಿನಿಂದ ಚಿತ್ರದುರ್ಗ ಕಡೆಗೆ ಹೋಗ್ತಾ ಇದ್ರು ಅಂತಕ್ಕಂಥ ಅಧಿಕೃತ ಮಾಹಿತಿಯ ಆಧಾರದಲ್ಲಿ ಅವ್ರನ್ನ ಅಲ್ಲಿ ವಶಕ್ಕೆ ಪಡೆಯಲಾಗಿತ್ತು. ಈಗ ವಶಕ್ಕೆ ಪಡ್ಕೊಂಡ ಬಳಿಕ ಈಗ ಹೊಳೆನರಸೀಪುರಕ್ಕೆ ಕರ್ಕೊಂಡು ಬರಲಾಗಿದೆ. ಇಲ್ಲಿ ವಿಚಾರಣೆಯ ನಂತರ ಮುಂದಿನ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಏನು ಪೊಲೀಸರು ಅಧಿಕೃತವಾಗಿ ಅವರ ವಿಚಾರಣೆಯನ್ನು ನಡೆಸಿದ ಬಳಿಕ ಇವತ್ತು ಸಂಜೆಯ ವೇಳೆಗೆ ಅವ್ರನ್ನ ಇವತ್ತು ರಜೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸ್ತಕ್ಕಂಥ ಸಾಧ್ಯತೆ ನಾವು ನೋಡ್ತಾ ಇದ್ದೀವಿ. ಇದು ದೇವರಾಜೇಗೌಡರ ಕಾರು KA04 MW 7191. ಇದೇ ಕಾರ್ನಲ್ಲಿ ದೇವರಾಜೇಗೌಡರು ಸಾಕಷ್ಟು ಲೆಗೇಜ್ಗಳ ಸಮೇತ ಹೋಗ್ತಾ ಇದ್ರು. ಸೊ ಆ ಒಂದು ಖಚಿತ ಮಾಹಿತಿಯ ಮೇರೆಗೆ ಹೊಳೆನರಸೀಪುರ ಪೊಲೀಸರು ಹಿರಿಯೂರು ಪೊಲೀಸ್ ಠಾಣೆಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಅಲ್ಲಿಯ ಪೊಲೀಸರು ಅವ್ರನ್ನ ತಕ್ಷಣ ವಶಕ್ಕೆ ಪಡೆದುಕೊಳ್ತಾರೆ. ಸೊ ಪಡ್ಕೊಂಡ ನಂತರ ಇಲ್ಲಿಯ ಪೊಲೀಸರಿಗೆ ಮಾಹಿತಿ ನೀಡಲಾಗುತ್ತೆ. ಅಂದರೆ ಅವರು ಸೆಕ್ಯೂರ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ತಿಳಿದ ತಕ್ಷಣ ಇಲ್ಲಿಂದ ಹೊಳೆನರಸೀಪುರ ಪೊಲೀಸರು ಅಲ್ಲಿಗೆ ಹಿರಿಯೂರಿಗೆ ಹೋಗಿರ್ತಾರೆ. ಸೊ ಅಲ್ಲಿ ಹೋದ ಬಳಿಕ ಅವ್ರನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಈಗ ಹೊಳೆನರಸೀಪುರಕ್ಕೆ ಕರ್ಕೊಂಡು ಬರಲಾಗಿದೆ. ಇಲ್ಲಿ ವಿಚಾರಣೆ ನಡೀತದೆ. ಈಗ ದೇವರಾಜೇಗೌಡರ ವಿರುದ್ಧ ಹೊಳೆನರಸೀಪುರ ನಗರ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿದೆ. ಒಂದು ಜಾತಿ ನಿಂದನೆ ಆರೋಪದಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಪ್ರಕರಣ, ಇನ್ನೊಂದು ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ ದಾಖಲಾಗಿರ್ತಕ್ಕಂಥ ಇನ್ನೊಂದು ಪ್ರಕರಣ. ಈ ಪ್ರಕರಣ ಸಂಬಂಧಪಟ್ಟಾಗೆ ದೇವರಾಜೇಗೌಡರು ನಿರೀಕ್ಷಣಾ ಜಾಮೀನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಇನ್ನೂ ಕೂಡ ಅದು ಅಧಿಕೃತವಾಗಿ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ. ಅದು ಈ ತಿಂಗಳು 15ನೇ ತಾರೀಕು ವಿಚಾರಣೆಗೆ ಮುಂದೂಡಲಾಗಿದೆ. ಸೊ ಹಾಗಾಗಿನೇ ಅವ್ರನ್ನೀಗ ವಶಕ್ಕೆ ಪಡೆಯಲಾಗಿದೆ. ಮುಂದಿನ ಹಂತದಲ್ಲಿ ವಿಚಾರಣೆ ಬಳಿಕ ಅವ್ರನ್ನ ಅರೆಸ್ಟ್ ಮಾಡಲಾಗ್ತದೆ ಅಂತಕ್ಕಂಥ ಎಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಇವತ್ತು ಸಂಜೆ ವೇಳೆಗೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.